ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಮೇ ಮಾಸದಲ್ಲಿ ಏನಾಗುತ್ತೆ ಎಂಬುದನ್ನು ನೋಡೋಣ. ಮೇ ಮಾಸದಲ್ಲಿ ಏನಾಗ್ತದೆ, ಮೇ ತಿಂಗಳಲ್ಲಿ ಬಹಳ ಬಿಸಿಲು ಜಾಸ್ತಿ, ಸೆಕೆ ಜಾಸ್ತಿ, ಬಹಳ ಶಾರೀರಿಕವಾಗಿ ಒಂಥರ ಉರಿ ಹೆಚ್ಚಾಗತ್ತೆ, ಬಾಧೆ ಹೆಚ್ಚಾಗತ್ತೆ, ಮತ್ತು ಹೆಚ್ಚಿನದಾಗಿ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಇದೆಲ್ಲ ಮೇ ತಿಂಗಳಲ್ಲಿ ಈ ಮೇ ಮಾಸದಲ್ಲಿ ಆಗ್ತದೆ. ಕಾರಣ ಮೇ ಮಾಸ ಅಂತಂದ ತಕ್ಷಣ ಜನರಿಗೆ ಬಿಸಿಲು ಸೆಕೆ ಎನ್ನುವಂಥದ್ದು ಬರುತ್ತೆ. ಕಾರಣ ಮೇಷರಾಶಿಯಲ್ಲಿ ಸೂರ್ಯನ ಉಚ್ಚ ಆಗ್ತಾನೆ. ಮೇಷರಾಶಿಯಲ್ಲಿ ಸೂರ್ಯನ ಉಚ್ಚ ಆದಾಗ ಈ ಬೇಸಿಗೆ ಕಾಲವು ಪ್ರಾರಂಭ ಆಗುತ್ತೆ. ಅದು ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲೇ ಇದು ಸಾಮಾನ್ಯವಾಗಿ ನಡೆಯತಕ್ಕಂಥದ್ದು. ಹೀಗಾಗಿ ಏಪ್ರಿಲ್ ಮೇದಲ್ಲಿ ಸೂರ್ಯ ಉಚ್ಚ ಆದಾಗ ಬಿಸಿಲು ಸೆಕೆ ಜಾಸ್ತಿ. ಹೀಗೆ ಈ ಮೇ ಮಾಸದಲ್ಲಿ ಏನೇನೆಲ್ಲ ಆಗುತ್ತೆ ಎಂಬುದನ್ನು ನೋಡೋಣ. ಈ ಮೇ ತಿಂಗಳಲ್ಲಿ ಈ ಒಂದು ಮೇಷರಾಶಿ ಹುಟ್ಟಿದವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲ ಇದೆ. ಕಾರಣ ಗುರುವಿನ ಅನುಗ್ರಹ ಈ ಒಂದು ಮಾಸದ ಪೂರ್ವಾರ್ಧದಲ್ಲಿ ಇರ್ತದೆ, ಉತ್ತರಾರ್ಧದಲ್ಲಿ ಇರೋದಿಲ್ಲ. ಹಾಗಾಗಿ ಪೂರ್ವಾರ್ಧದಲ್ಲಿ ಅಂತಂದರೆ ಸುಮಾರು 15ನೇ ತಾರೀಕಿನ ಒಳಗಡೆ ಮೇ ತಿಂಗಳಲ್ಲಿ ಯಾರ್ಯಾರು ಈ ಒಂದು ಮಾಸದಲ್ಲಿ ಒಂದು ಫಲವನ್ನು ಅನುಭವಿಸ್ತಾ ಇರ್ತಾರೆ ಮೇಷರಾಶಿಯವರು, ಅವರಿಗೆ 15ನೇ ತಾರೀಕಿನವರೆಗೆ ಒಳ್ಳೆ ಇದೆ. 14ನೇ ತಾರೀಕಿನವರೆಗೆ 15ರಿಂದ ಅವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇರೋದಿಲ್ಲ. ಅವರಿಗೆ ಗುರುಬಲ ಹೊರಟೋಗ್ತದೆ. ಗುರುಬಲ ಹೊರಟೋದ್ರೂ ಕೂಡ ಕೆಲವೊಂದಷ್ಟು ತೊಂದರೆಗಳು ಸಮಸ್ಯೆಗಳು ಇರುತ್ತೆ. ಕಾರಣ ಆರ್ಥಿಕ ಸಮಸ್ಯೆ ಮುಂಚೆಯಿಂದ ಇರತಕ್ಕಂಥದ್ದು, ಅದು ಕೂಡ ಈಗ ಸ್ವಲ್ಪ ಮುಂದುವರ್ಕೊಂಡು ಹೋಗುತ್ತೆ. ಆರ್ಥಿಕ ಸಮಸ್ಯೆ ಇರುತ್ತೆ, ಮತ್ತು ನಿಮಗೆ 7 ಶನಿಯ ಪ್ರಭಾವ ಕೂಡ ಇರುತ್ತೆ. ಅದರಿಂದ ಕೂಡ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ, ಮನಸ್ತಾಪ, ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಬರುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ವಿಚಾರವನ್ನು, ವ್ಯವಹಾರವನ್ನು ಒಂದು ಹಿಡಿತದಲ್ಲಿಟ್ಟುಕೊಂಡು ಮಾಡಿದ್ರೆ ಅಂತಹ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಎಲ್ಲ ತೊಂದರೆಗಳೇ ಬರುತ್ತೆ ಅಂಥದ್ದೇನಲ್ಲ. ಬರುವ ತೊಂದರೆಗಳನ್ನು ನಿಭಾಯಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಯಾವುದೇ ಒಂದು ಮುಂದಿನ ಸನ್ನಿವೇಶಗಳು ನಮಗೆ ಅನಾನುಕೂಲ ಇದೆ ಅಂತಂದಾಗ ನಾವು ಜಾಗೃತರಾಗಿರ್ಬೋದು ಎನ್ನುವ ಒಂದು ಸಂದೇಶವನ್ನು ಮಾತ್ರ ನಾವು ಕೊಡ್ಬೋದು. ಹಾಗಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗ್ತಾರೆ, ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ. ಅಥವಾ ಓದುವಂಥ ವಿದ್ಯಾರ್ಥಿಗಳಿದ್ರೆ ಒಳ್ಳೆ ವಿದ್ಯಾವಂತರಾಗಿ ಓದಿ ಮುನ್ನ ಭವಿಷ್ಯದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಈ ತುಂಬ ಬಿಸಿಲಿದೆ, ಸೆಕೆ ಇದೆ, ಹಾಗಾಗಿ ಮಕ್ಕಳ ಆರೋಗ್ಯದಲ್ಲೇ ಸ್ವಲ್ಪ ಗಮನ ವಹಿಸಬೇಕು. ಮತ್ತು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ, ಹೊರ ಊರುಗಳಿಗೆ ಪ್ರಯಾಣ ಮಾಡುವಂಥವರು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಬಾಧೆ ಉಂಟಾಗೋದು, ಉಷ್ಣ ಉಂಟಾಗೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದನ್ನು ಸ್ವಲ್ಪ ಗಮನಿಸಬೇಕು. ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ಬರ್ಬೋದು, ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತೆ ತೊಂದರೆ ಆಗುತ್ತೆ. ಏನಂತಂದರೆ ಲೂಸ್ ಮೋಷನ್ ಆಗೋದು, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗೋದು, ಅಥವಾ ನಿಮಗೆ ಅಜೀರ್ಣ ಆಗೋದು, ಈ ಥರದ್ದು ತೊಂದರೆ ಆಗ್ಬೋದು. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಆವಾಗ ನಿಮಗೆ ಮೇಷರಾಶಿಯವರದು ಉಷ್ಣವಾಗಿರ್ತಕ್ಕಂಥ ರಾಶಿ ಆಗಿರ್ತದೆ. ಅಂದರೆ ಅಗ್ನಿತತ್ವ ರಾಶಿಯ ಒಂದು ಸ್ಥಾನ ಕುಜಿನ ಕಾರಕತ್ವ ಇರುತ್ತೆ ಅಲ್ಲಿ. ಹಾಗಾಗಿ ಹೆಚ್ಚಿನ ಆ ಒಂದು ರಾಶಿಯಲ್ಲಿ ಹೆಚ್ಚಿನ ಪರಿಣಾಮ ಏನಂತಂದರೆ ಒಂದು ಉಷ್ಣ ಹೆಚ್ಚಾಗೋದು, ಆರೋಗ್ಯದಲ್ಲಿ ಏರ್ಪೇರಾಗೋದು, ಶೀಘ್ರ ಕೋಪ ಬರೋದು, ಮತ್ತು ತತ್ಕಾಲದಲ್ಲಿ ಅದು ಶಮನ ಆಗ್ತದೆ. ಆದರೂ ಕೂಡ ಆ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ತೊಂದರೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾಗಿರುತ್ತೆ. ಮತ್ತು ಈ ರಾಶಿಗೆ ಪಂಚಮದಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿಯು ಕೂಡ ಒಂದು ರಾಶಿಯಲ್ಲಿ ಉಚ್ಚನಾಗಿರ್ತಾನೆ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಗುರುಬಲ ಇರೋದಿಲ್ಲ, ಜಾಗ್ರತೆ ವಹಿಸಬೇಕು. ಇನ್ನು ಕೆಲವೊಂದಷ್ಟು ಕೆಲಸ ಕಾರ್ಯಗಳೆಲ್ಲ ನಿಮ್ಮದೆಲ್ಲ ಸ್ವಲ್ಪ ಕುಂಠಿತಗೊಂಡಿದೆ, ಅದು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮುಂದಿನ ಒಂದು ಸಮಯವನ್ನು ಕಾಯ್ತಾ ಇರಬೇಕು. ಒಳ್ಳೆಯ ಸಮಯ ಬಂದಾಗ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಇದೆ. ಅಂದರೆ ತಂದೆ, ಮಕ್ಕಳು, ತಾಯಿ, ಗಂಡ, ಹೆಂಡತಿ, ಅಜ್ಜಿ, ತಾತ, ಹೀಗೆ ಮನೆಯಲ್ಲಿ ಒಟ್ಟು ಫ್ಯಾಮಿಲಿ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರಲಿ ಅಥವಾ ನಿಮ್ಮದು ಸಪ್ರೇಟ್ ಆಗಿದ್ದರೂ ಕೂಡ ಸ್ವಲ್ಪ ಮನೆಯಲ್ಲಿ ಅಸಮಾಧಾನ ಆಗುವಂಥ ಒಂದು ಸಾಧ್ಯತೆಗಳು, ಗುಣಲಕ್ಷಣಗಳು ಕಂಡುಬರುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನಾವು ಕಾರ್ಯನಿರ್ವಹಿಸಬೇಕು. ಆದಷ್ಟು ಮಾತನ್ನು ಕಮ್ಮಿ ಆಡಬೇಕು, ಆದಷ್ಟು ಮಿತವಾಗಿ ಮಾತಾಡಬೇಕು, ಆದಷ್ಟು ಮೆತ್ತಗೆ ಮಾತಾಡಬೇಕು, ಆದಷ್ಟು ನಾವು ತಾಳ್ಮೆಯಿಂದ ಇರೋದು ಭಾಳ ಮುಖ್ಯ. ಯಾಕೆಂದರೆ 7 ಶನಿಯ ಪ್ರಾರಂಭದಿಂದ ಬುದ್ಧಿ ಸ್ಥಾನದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಮಾನಸಿಕವಾಗಿ ನಿಮಗೆ ಚಿಂತೆ, ಕ್ಲೇಶ, ಒಂದು ಕಡೆ ಅಸಮಾಧಾನ, ಇನ್ನೊಂದು ಕಡೆ ನೀವು ಹೊರಗೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಖರ್ಚುಗಳು ಜಾಸ್ತಿ ಇದೆ, ಲಾಭ ಕಮ್ಮಿ ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಒಳ್ಳೆಯ ಸಮಯ ಬರುವವರೆಗೆ ಕಾದು, ಒಳ್ಳೆಯ ಒಂದು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸಮಯ ಬರುವವರೆಗೆ ಕಾದು ಮುಂದೆ ಹೋದರೆ ಒಂದು ಒಳ್ಳೆಯದಾಗೋದಕ್ಕೆ ಲಕ್ಷಣಗಳಿದೆ. ತಾವು ಅದನ್ನು ಹೆಚ್ಚಿನ ಒಂದು ಜಾಗ್ರತೆ ವಹಿಸ್ಕೊಂಡು ಹೋಗೋದ್ರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಜೀವನದಲ್ಲಿ ಸುಖ ಶಾಂತಿ ಎಲ್ಲ ದೊರಕುತ್ತೆ. ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳಬೇಕು. ಹಾಗಾಗಿ ತೊಂದರೆಯಲ್ಲಿ ಯಾರು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ
ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಅರ್ಚನೆ ಮಾಡಿ ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.